ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಅದಕ್ಕೆ ಯತ್ನಾಳ್ ಅವ್ರಿಗೂ ಖುಷಿ ಪಡ್ಲಿ, ಅವ್ರಿಗೂ ಕಂಗ್ರ್ಯಾಚುಲೇಷನ್ ಹೇಳಬೇಕು. ಯತ್ನಾಳ್ ಅವ್ರಿಗೆ ಯಾಕೆ ಹೇಳ್ಬೇಕು ಅವ್ರು ಮೋಸ್ಟ್ಲಿ ಸಕ್ಸಸ್ ಆದ್ರು ಅನ್ಸುತ್ತೆ. ಸ್ವಲ್ಪ ದಿನ ಗೊತ್ತಾಗ ವಿಜೇಂದ್ರ ಅವರಿಗೆ ಬೇರೆ ಸ್ಥಾನ, ಬೇರೆ ಕೆಲಸ ಕೊಡೋಣ. ಅದಕ್ಕೆ ನಾನೊಂದು ಡಿಸೈಡ್ ಮಾಡಿದ್ದೀನಿ, ಸೊಪ್ಪಿಗೆ ದುರಂಕಾರ ಹೇಳ್ತಾರೆ. ಸೊಪ್ಪಿಗೆ ದುರಂಕಾರದಲ್ಲಿ ಯಾವತ್ತೂ ಕೂಡ ನಾನು ಮಾತಾಡಲ್ಲ. ಈ ವಿಚಾರ ಯಾಕೆ ಹೇಳ್ತೀನಿ ಅಂದ್ರೆ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾದ್ಮೇಲೆ, ವಿಜೇಂದ್ರ ಅವರ ಅಧ್ಯಕ್ಷ ಆದ್ಮೇಲೆ ಅವ್ರ ಬಾಯಲ್ಲಿ ಬಂದಿದ್ದು ಒಂದೇ, ಹೊಸ ವರ್ಷಕ್ಕೆ ಹೊಸ ಮುಖ್ಯಮಂತ್ರಿ ಕಾಂಗ್ರೆಸ್ ಅಲ್ಲಿ. ಆದ್ರೆ ಅವ್ರ ಪಕ್ಷ ಬಿಜೆಪಿ, ಅವರು ಹಣೆ ಬರಬರೆಯೋದು ಕಾಂಗ್ರೆಸ್. ಯುಗಾದಿ ಆಯ್ತು, ಯಾವಾಗ ಅಧ್ಯಕ್ಷ ಆದ್ರೂ ನನ್ಗೆ ಸರಿ ಗೊತ್ತಿಲ್ಲ. ಮತ್ತೆ ಎಂತದ ದೀಪಾವಳಿ, ದಸರಾ, ಈಗ ಹೊಸ ವರ್ಷಕ್ಕೆ ಇಲ್ಲ, ಸಾರಿ ಇವತ್ತು ಮತ್ತೆ ಹೊಸ ವರ್ಷಕ್ಕೆ ಅಂತ ಹೇಳಿ ಮೋಸ್ಟ್ಲಿ ಮುಹೂರ್ತ ಇಟ್ಟಿದ್ದು ಯಾರು ಯತ್ನಾಳ್ ಅವರು, ಮೋಸ್ಟ್ಲಿ ವಿಜೇಂದ್ರನ್ಗೆ ಇಟ್ಟಿರ್ಲಿಲ್ಲ. ಸೊ ಇವತ್ತು ಅವ್ರು ಸಕ್ಸಸ್ ಆಗಿದ್ದಾರೆ. ಅದು ರಿಸಲ್ಟ್ ಕೊಡ್ತೀವಿ ನಾಳೆ. ಕಾಂಗ್ರೆಸ್ ಅಲ್ಲಿ ಇದ್ದು ಬಿಜೆಪಿ ರಿಸಲ್ಟ್ ಕೊಡ್ತೀವಿ. ಯಾಕಂದ್ರೆ ದುರಂಕಾರದಿಂದ ಯಾವತ್ತು ಮಾತಾಡಬಾರ್ದು. ಸರ್ಕಾರ ದಿವಾಳಿ, ಅದಕ್ಕೆ ಸರ್ಕಾರ ದಿವಾಳಿ. ಬಿಪಿಎಲ್ ಕಾರ್ಡ್ ಏನೋ ಕರೆಕ್ಟ್ ಆಗಿ ನೀವು ನೋಡಿದ್ರೆ, ಬಿಪಿಎಲ್ ಕಾರ್ಡ್ ನಾರ್ಮ್ಸ್ ಯಾರು ಫಿಕ್ಸ್ ಮಾಡ್ತಾರೆ? ನ್ಯಾಷನಲೈಸ್ಡ್, 5.5 ಲಕ್ಷ. ಅದನ್ನ ಪರಿಶೀಲನೆ ಮಾಡಿ ಸರಿ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ ಸರ್ಕಾರ. ಈಗ ನಾನು MLA, ನನಗೆ ವೋಟ್ ಹಾಕಿರ್ತಾರೆ. ಈಗ ನಾನು ನಾಳೆ ಸ್ವರೂಪದಲ್ಲಿ ನಾನು ಅಭಿವೃದ್ಧಿ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಬಿಪಿಎಲ್ ಯಾರ್ದೋ APL ಮಾಡಿದ್ರೆ ನಮ್ ಕಾರ್ಯಕರ್ತರು ಸುಮ್ಮನೆ ಇರ್ತಾರಲ್ರಿ, ಯಾಕೆ ಸುಮ್ಮಿತಾರೆ ನಮ್ಗೆ? ನಾನು ಅವಾಗ ಬದಲಾವಣೆ ಮಾಡ್ತೀನಿ. ತಪ್ಪಾಗಿದ್ರೆ ಸರಿ ಇದ್ರೆ ಸರಿ. ಯಾಕಂದ್ರೆ ನಿಮ್ಮ ಟ್ಯಾಕ್ಸ್ ಮನಿ ಇದೆಯಲ್ಲ, ನಾನ್ ಮಿಸ್ಯೂಸ್ ಮಾಡಬಾರ್ದು, BPL ಅವರು ಮಿಸ್ಯೂಸ್ ಮಾಡಬಾರ್ದು, APL ಅವರು ಮಿಸ್ಯೂಸ್ ಮಾಡಬಾರ್ದು. ಚುನಾವಣೆ ಆಗೋವರೆಗೂ ಮೂಡ ಅಂತ ಹೊಯ್ಕೊಂಡು ಬಿಜೆಪಿ ವಕ್ತು ಅಂತ ಹೇಳಿ ಹೊಯ್ಕೊಂಡ್ರು, ಖಜಾನೆ ಖಾಲಿ ಆಗಿದೆ ಅಂತ ಹೇಳಿ ಹೊಯ್ಕೊಂಡ್ರು, ಏನೇನ್ ಬೇಕು ವೈಯಕ್ತಿಕವಾಗಿ ಹೊಯ್ಕೊಂಡ್ರು. ಸಿದ್ದರಾಮುಲ್ಲಾ ಅಂತ ಹೇಳಿ ಮುಂಚೆ ಹೇಳಿದ್ದು ಮತ್ತೆ ಹೇಳಿದ್ರು. ಯಾವ ವಿಚಾರನ ಏನೇನ್ ತರಬೇಕು? ನಮ್ಮ ರಾಜ್ಯದಲ್ಲಿ ಕಾನೂನು ಇದೆ ರೀ, ವಕ್ತಿರ್ಲಿ, ಮೂಡ ಇರ್ಲಿ, ಇಲ್ಲ ಇನ್ನೊಂದು ವಿಚಾರ ಯಾವ್ದೇ ಇರಲಿ, ಕಾನೂನು ಗೆಲ್ಬೇಕು, ಅವಾಗಲೇ ಸರ್ಕಾರ ಗೆಲ್ಬೇಕು. ಆ ನಿಟ್ಟಿನ ಮೇಲೆ ಹೋಗ್ತಾ ಇದೀವಿ. ಆಯ್ತು, ಚುನಾವಣೆ ವೋಟಿಂಗ್ ಆಯ್ತಲ್ಲ, ಅದು ಮಾರನೇ ದಿವಸದಿಂದ ಯಾರಾದ್ರೂ ಏನಾರ ಮಾತಾಡಿದ್ರು, ರೇಂಜ್ ನ ಹೇಳೋದು 100% ಇರೋದು 10% ಅನ್ನೇ ಹೇಳ್ತೀವಿ ಅಂತ ಕುತ್ಕೊಂಡು. ವಿಜೇಂದ್ರ ಅವರಂತೂ ಬಿಟ್ಬಿಟ್ರಿ. ಅವರು ಈಗ ಬಸ್ ಸ್ಟ್ಯಾಂಡಿಗೆ ಈಗ ಖಾಲಿ ಇದೆ ಜಾಗ, ಅವ್ರು ಚೇರ್ ಹಾಕೊಡೋಣ ಅಂತ ಇದೆ. ಭವಿಷ್ಯ ಹೇಳೋದು ಅವ್ರಿಗೆ ಆಸೆ ಇದೆ. ಈ ಅದರ ಬಸ್ ಸ್ಟ್ಯಾಂಡ್ ಅಲ್ಲಿ ಒಳ್ಳೆ ಜಾಗ ಹುಡ್ಕೊಡ್ರಿ. ಭವಿಷ್ಯ ಏನಿದಲ್ಲ, ಅಷ್ಟು ಹಗುರವಾಗಿ ಒಬ್ರು ಮುಖ್ಯಮಂತ್ರಿಗಳು, ಅದಕ್ಕೂ ಒಂದು ಸ್ಥಾನಮಾನ. ಅವ್ರ ತಂದೆಯವರು ಮುಖ್ಯಮಂತ್ರಿಗಳಾದವರು, ಅವ್ರಿಗೆ ಗೊತ್ತಾಗಿಲ್ಲ. ಯಾಕಂದ್ರೆ ಅವ್ರ ಜೀವನದಲ್ಲಿ ಅವ್ರು ಹೋರಾಟ ಮಾಡಿ ಅಧಿಕಾರ ತಗೊಂಡವರಲ್ಲ. ಯಾಕೆಂದ್ರೆ ಅವರು ಪುಕ್ಷಟೆಯಾಗಿ ರಾಜ್ಯದ ಬಿಜೆಪಿ ಅಧ್ಯಕ್ಷರಾದವರು. ಬ್ರಿಟಿಷರ್ಸ್ ಏನ್ ಮಾಡಿದ್ರು ಆ ಕೆಲಸನ ಬಿಜೆಪಿ ಅವರು ಮಾಡ್ಬಿಟ್ರು. ಬಾಂಬೆ ಹೇಳ್ಬೇಕಾ, ನೇತೃತ್ವ ಯಾರು? ಇದೇ ವಿಜೇಂದ್ರ ಅವರು. ಸಾಯಂಕಾಲ ಏನಂತ ಬೈತಾ ಇದ್ದಾರೆ ಬಿಜೆಪಿ ಅಧ್ಯಕ್ಷರಿಗೆ? ಫಸ್ಟ್ ಅದಕ್ಕೆ ನಾನು ಅದಕ್ಕೆ ನಿಮ್ಗೆ ನೆನಪಿದೆ, ಹೊಸ ವರ್ಷಕ್ಕೆ ಬೇಡ ನಿಮ್ಮ ಹತ್ರ ಮಾತಾಡೋದು ಅಂತ ಹೇಳಿ ನಂದು ಆ ಚೆಕ್ ವಿಚಾರದ ದಿವಸ 2ನೇ ತಾರೀಕು ನಾನು ಮಾತಾಡಿದೆ. ಸತ್ತು ಹೆಗಣ ಅವರು ಕಟ್ಟೆಯಲ್ಲಿ ಕೊಳತು ಮಾಡ್ತಾ ಇದ್ದಾರೆ. ಅವ್ರಿಗೆ ಅದು ಗಮನನೇ ಇಲ್ಲ. ಯಾಕೆಂದ್ರೆ ಅವ್ರು ಬದುಕ್ತಾ ಇರೋದೇ ಅಂತ ಜಾಗದಲ್ಲಿ. ಅವ್ರ ಬದುಕೆ ಹಂಗೆ, ರಾಜಕೀಯ ಬದುಕೆ ಹಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸ್ವಲ್ಪ ನಾವು ತಗೊಳ್ಬೇಕು. ಸಾಕು, ಗೆದ್ದಿದೀವಿ, ವಿಶ್ವಾಸ ಇದೆ, ನಮ್ಮ ಕರ್ತವ್ಯ ಜಾಸ್ತಿ ಆಯ್ತು. ಈಗ ನಾವು ಕೆಲಸ ಮಾಡಬೇಕು.